ಜನಾದೇಶದ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಇವೆಲ್ಲವೂ ಸರ್ಕಾರಕ್ಕೆ ಮುಜುಗರಕ್ಕೀಡು ಮಾಡಿದೆ. ಅದರಂತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಂದು ಲಂಚಾವತಾರ ಬಯಲಾಗಿದೆ. ಶಿಕ್ಷಕರ ಸಂಬಳ ರಿಲೀಸ್ಗೆ ಲಕ್ಷ ಲಂಚ ಕೊಡಬೇಕಂತೆ. ಇದು ಮಂಡ್ಯದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದ ಅರುಣೋದಯ ಶಿಕ್ಷಣ ಸಂಸ್ಥೆಯ ಸಹ ಶಿಕ್ಷಕರಿಂದ ಆರೋಪ ಮಾಡಲಾಗಿದ್ದು, ಸಂಸ್ಥೆಯ 4 ಸಹ ಶಿಕ್ಷಕರನ್ನು 2023ರಲ್ಲಿ ಕಾಯಂ ಶಿಕ್ಷಕರಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ರು. ಸರ್ಕಾರ ಆದೇಶ ಹೊರಡಿಸಿ 2 ವರ್ಷ ಕಳೆದರೂ ಜಿಲ್ಲಾ ಪಂಚಾಯತ್ಗೆ ಉಪನಿರ್ದೇಶಕರು ಶಿಫಾರಸು ಮಾಡಿಲ್ಲ. ಉಪನಿರ್ದೇಶಕ ಶಿವರಾಮೇಗೌಡರಿಂದ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ. ಸರ್, ನನ್ನ ಹೆಸರು ರಮೇಶ್ ಅಂತೇಳಿ. ಈ ವಿದ್ಯಾಸಂಸ್ಥೆ ನಾನು ಹೆಡ್ ಮಾಸ್ಟರ್ ಆಗಿ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಪ್ರಥಮ ವೇತನ ಪ್ರಮಾಣ ಪತ್ರನ BO ಅವರು DDP ಅವರು ಕಳಿಸಿದ್ದಾರೆ. ಇವರು ನಮಗೆ ಜಿಲ್ಲಾ ಪಂಚಾಯತಿಗೆ ರೆಫರ್ ಮಾಡಬೇಕಷ್ಟೇ. ಇವರೇನು ಸಂಬಳ ಕೊಡಲ್ಲ. ಜಿಲ್ಲಾ ಪಂಚಾಯತಿ ನಮಗೆ ಸಂಬಳ ಬಿಡುಗಡೆ ಮಾಡುತ್ತೆ. ಬಟ್ ನಾವು 2 ವರ್ಷದಿಂದ ಅಲಿತಾ ಇದ್ದೀವಿ. ನಮಗೆ ಮೊದಲೆಲ್ಲ ಏನು ಮಾಡಿದ್ರು, ನಮಗೆ ಒಬ್ಬೊಬ್ಬರು ಕೂಡ ನಮಗೆ 5 ಲಕ್ಷ ಲಂಚವನ್ನು ಕೊಡಿ, ನಾನು 1 ವಾರಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಅಷ್ಟು ಆಗಲ್ಲ ಸರ್, ನಾವು ಬಡವರು, ಸಂಬಳನೇ ಇಲ್ಲ, ನಾವು ಬಿಟ್ಟು ಕೆಲಸ ಮಾಡ್ತಾ ಇರೋದು, ಕಡಿಮೆ ಕೊಡ್ತೀವಿ ಅಂತ ಹೇಳಿದಕ್ಕೆ ನೀವು ಮಾಡಿಸ್ಕೋದು ಹೆಂಗೆ ಮಾಡಿಸ್ಕೊತೀರ ಮಾಡಿಸ್ಕೊಳ್ಳಿ ಅಂತ ಹೇಳಿ ಯಾವಾಗ ಬಂದರೂ ಕೂಡ ಸಿಗ್ತಾನೆ ಇಲ್ಲ, ಕೈಗೆ ಇರೋದು ಇಲ್ಲ ಆಫೀಸಲ್ಲಿ. ನಾವು ಮಾಡೋದಿಲ್ಲ, ನಾನು ಬೆಂಗಳೂರಲ್ಲಿದ್ದೀನಿ, ಕೋರ್ಟಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲ ಥರದ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಆಡಳಿತ ಮಂಡಳಿಯವರು ಕೂಡ ಬಂದು ಹೇಳಿದ್ದಾರೆ, ಸಂಬಳ ಮಾಡಿಕೊಡಿ, ಅವ್ರ ಜೀವನ ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ. CO ಅವ್ರಿಗೆ, ಮೊನ್ನೆ DC ಅವ್ರಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ, ಇವರು ಸಂಬಳ ಮಾಡಿಕೊಡಿ ಅಂತೇಳಿ. ಆದರೆ ಇವರು ರೆಫರ್ ಮಾಡಿದ್ರೆ ಮಾತ್ರ ನಾವು ಖಂಡಿತ ಮಾಡಿಕೊಡ್ತೀವಿ, DDP ನಮ್ಗೆ ಮಾಡಿಕೊಡ್ಲಿ, ನಾವು ಪ್ರಮಾಣ ಪತ್ರ ಕೊಡ್ತೀವಿ ಅಂತ CO ಮೇಡಮ್ ಹೇಳ್ತಾ ಇದ್ದಾರೆ. ಇವರು ಕಳಿಸ್ತಾ ಇಲ್ಲ ಸರ್. ಜೊತೆಗೆ ನಮ್ಮದಿಲ್ಲಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಟೀಚರ್ಸು ಇದ್ದೀವಿ, 2 ಜನರಲ್ ಶಿಕ್ಷಕರು ಕೂಡ ಇದ್ದಾರೆ. ಅದನ್ನು ಕೂಡ ಮಾತಾಡಿದ್ದಾರೆ. ನಮ್ಮ ಜಾತಿನಿಂದನೇ ಕೂಡ ಮಾಡಿದ್ದಾರೆ. ಮತ್ತು ಹಣದ ಆರೋಪ ನಮ್ಗೆ ಇಷ್ಟು ಬೇಕು ಅಂತಲೂ ಕೂಡ ಕಂಡೀಷನ್ ಮಾಡಿದ್ದಾರೆ. ನಮಗೆ ಕೊಡೋ ಪರಿಸ್ಥಿತಿಲಿ ಇಲ್ಲ. ಸರ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ 18 ವರ್ಷಗಳ ಕಾಲ ಸಹ ಶಿಕ್ಷಕ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ 2023ರಲ್ಲಿ ನಮಗೆ ಗೌರ್ಮೆಂಟಿಂದ ಆರ್ಡ್ರ್ ಬಂತು ಸರ್. ಆವಾಗಿಂದ BO ಆಫೀಸಿಂದ ಫೈಲು ರಿಪೋರ್ಟು ಪಾಸಿಟಿವೇ ಕೊಟ್ಟಿದ್ದಾರೆ. ಅಲ್ಲಿಂದ DDP ಆಫೀಸ್ ಬಂದಾಗ ಅವರು ಒಬ್ಬೊಬ್ಬರಿಗೆ 5 ಲಕ್ಷ ಕೇಳಿ ಲಂಚದ ಆಮಿಷಕ್ಕೆ ಒಳಗಾಗಿ ನಮ್ಮ ಜೀವನವನ್ನು ಬೀದಿ ಪಾಲು ಮಾಡಿಬಿಟ್ಟಿದ್ದಾರೆ. ಹಂಗೆ ಇವತ್ತು ಮಾಡಿಕೊಡ್ತಾರೆ, ನಾಳೆ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಕೇಳೋದಕ್ಕೆ ಒಪ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಾದ್ರು ನಾವು ಕೊಡುವ ಅಂತ ಅಂದ್ಬಿಟ್ಟು ಒಪ್ಕೊಂಡ್ವಿ. ಅಷ್ಟರಲ್ಲಿ ಅವರು ನಾಳೆ ಮಾಡ್ಕೊಡ್ತೀನಿ, ನಾಳಿದ್ದು ಮಾಡ್ಕೊಡ್ತೀನಿ ಅಂತೆಲ್ಲ ಅವರು ಲಂಚದ ಆಮಿಷಕ್ಕೆ ಒಳಗಾಗಿ ಅವರು ನಮ್ಮ ಜೀವನವನ್ನು ಬೀದಿ ಪಾಲು ಮಾಡಿ ಈಗ ಲಾಸ್ಟ್ ಆಪ್ಷನ್ ಇವ್ರ ಹತ್ರನೂ ಬಂದಿದ್ದೀವಿ. ನಮಗೆ ಇವ್ರ ಮುಖಾಂತರನಾದ್ರು ನಮಗೆ ನ್ಯಾಯ ಕೊಡಿಸ್ಬೇಕು. ನಮಗೂ ಗಂಡ ಮಕ್ಕಳು ಸಂಸಾರ ಎಲ್ಲ ಇದೆ ಸರ್. ಅಲ್ಲಿ ಆ ಖಾಸಗಿ ಸಂಸ್ಥೆಯಲ್ಲಿ 3 ಸಾವಿರ ಕೊಡ್ತಾಯಿದ್ದಾರೆ. ನಮಗೆ ಜೀವನ ಮಾಡೋಕ್ಕೆ ಸಾಕಾಗ್ತಾಯಿಲ್ಲ. ಈಗ ನಾವು ಏನು ಮಾಡಬೇಕು? ನಾವೇನಾದ್ರು ನ್ಯಾಯಕ್ಕೆ ಈ ಕ್ರಮಕ್ಕೆ ನ್ಯಾಯ ಕೊಡಲಿಲ್ಲ ಅಂತಂದರೆ ನಾವು ಅಲ್ಲಿ ಪ್ರತಿಭಟನೆ ಮಾಡೋ ಟೈಮಲ್ಲಿ ನಾವು ವಿಷ ಕೊಟ್ಕೊಂಡು ಸಾಯಬೇಕಾಗುತ್ತೆ. ಲಾಸ್ಟ್ ಆಪ್ಷನ್ ಸರ್. ನಮ್ಮ ಜೀವನ ಬೀದಿ ಪಾಲಾಗ್ಬಿಟ್ಟಿದೆ ಸರ್. ನಮ್ಮ ಮಕ್ಕಳಿಗೆ ಹೆಂಗೆ ಸರ್ ದಾರಿ ಕೊಡೋದು? ಇವಾಗ ನಾವು ಅಲ್ಲಿ ಕೊಡೋದು 3 ಸಾವಿರ, ಅದ್ರಲ್ಲಿ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಸರ್? ನಮಗೆ ಇದಕ್ಕೆಲ್ಲ ಕಾರಣ ಆಗಿರೋರು ಉಪನಿರ್ದೇಶಕರು ಶಿವರಾಮೇಗೌಡರನ್ನ ಅಮಾನತು ಮಾಡಬೇಕು, ನಮಗೆ ನ್ಯಾಯ ಕೊಡಿಸೋರು ಮತ್ತು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಸರ್. ನಮಗೆ ಖಾಸಗಿ ಸಂಸ್ಥೆಯಲ್ಲೂ ಕೂಡ ನಮಗೆ ಜೀವನಕ್ಕೆ ಎಷ್ಟಾಗಬೇಕು ಅಷ್ಟಿಲ್ಲ, 3 ಸಾವಿರ ಕೊಡ್ತಾ ಇದ್ದಾರೆ. ಈಗ ನಾವು 15 ಲಕ್ಷ ಖರ್ಚು ಮಾಡಿ ಕೆಲಸ ತೊಗೊಂಡಿದ್ದೀವಿ, ಕಷ್ಟಪಟ್ಟು ಸಾಲ ಮಾಡಿ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ. ಈಗ ನಮ್ಗೆ ಕೇಳೋಕ್ಕೆ ಹೋರಾಟಕ್ಕೆ ಇವರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ನಮಗೆ ಇವರು ನ್ಯಾಯ ಕೊಡಿಸ್ಲೇಬೇಕು ಸರ್. ನಮಗೆ ಅವ್ರನ್ನಂತೂ ಅಮಾನತು ಮಾಡಲೇಬೇಕು. ನಮ್ಗೆ ಹೆಂಗೆ ಅಲಿಸಿದ್ದಾರೆ ಅವರು ಅಲಿಬೇಕು ಸರ್. ನಮಗೆ ನಮ್ಮ ಜೀವನಕ್ಕೆ ತುಂಬ ಕಷ್ಟ ಆಗಿದೆ ಸರ್. ಅದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಸರ್. ನಮಗೆ 4 ಜನ ಶಿಕ್ಷಕರು ಸರ್ ಪರ್ಮನೆಂಟ್ ಆಗಿರೋದು. ಕರ್ನಾಟಕ ಸರ್ಕಾರದಿಂದನೇ ಆರ್ಡ್ರು ಬಂದಿದೆ. 2023 2 ವರ್ಷ ಆಯಿತು ಅಪಾಯಿಂಟ್ಮೆಂಟ್ ಆರ್ಡ್ರ್ ಆಗಿ. ಈಗ ನಮಗೆ ಎಲ್ಲರಿಗೂ ಸಂಸಾರ ಇದೆ, ಜೀವನ ಮಾಡೋದು ಕೂಡ ನಮಗೆ ತುಂಬ ಕಷ್ಟ ಆಗಿದೆ. ಎಲ್ಲರಿಗೂ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿಗಳಿದ್ದಾರೆ. ಕೊನೆಯ ಹಂತದಲ್ಲಿ ನಮಗೆ ಹೋರಾಟದಲ್ಲೂ ನ್ಯಾಯ ಸಿಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕೂಡ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೋತೀವಿ ಸರ್. ರಮೇಶ್ ಸರ್, ಮುಖ್ಯ ಶಿಕ್ಷಕರು. 5 ಲಕ್ಷ ಲಂಚ ನೀಡಿದ ಹಿನ್ನೆಲೆ ಶಿಫಾರಸು ಮಾಡ್ತಿಲ್ಲ ಅಂತ ಆರೋಪ ಕೇಳಿ ಬಂದಿದೆ. ಅರುಣೋದಯ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾದ ರಮೇಶ್ ಹಾಗೂ ಪಲ್ಲವಿಯಿಂದ ಗಂಭೀರ ಆರೋಪ ಮಾಡಲಾಗಿದೆ. ಲಂಚಾವತಾರಕ್ಕೆ ಬೇಸತ್ತು ನೊಂದ ಶಿಕ್ಷಕರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಲಾಗಿದೆ. ನೊಂದ ಶಿಕ್ಷಕರ ನೆರವಿಗೆ ದಲಿತ ಪರ ಹೋರಾಟಗಾರರು ನಿಂತಿದ್ದಾರೆ.